ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಪಕ್ಷದ ಅಧ್ಯಕ್ಷರಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ಒಬ್ಬರು ಅವರ ಸೋದರ ಮತ್ತು ನಮ್ಮ ಪಕ್ಷದಲ್ಲಿ ಲೋಕಸಭಾ ಸದಸ್ಯರಾಗಿ ಬಹಳ ಒಳ್ಳೆಯ ಕೆಲಸ ಮಾಡಿರ್ತಕ್ಕಂಥವ್ರು ಸೋಲಾಗಿರೋದ್ರಿಂದ ಅವ್ರಿಗೂ ನಿಂತ್ಕೊಳ್ಳೋ ಅವಕಾಶ ಇದೆ ಈಗ. ಸೊ ಯಾರು ಏನು ಅನ್ನೋದ್ರ ಬಗ್ಗೆ ಅಧ್ಯಕ್ಷರೇ ಅವರಿರೋದ್ರಿಂದ ಕೂತ್ಕೊಂಡು ತೀರ್ಮಾನ ಪಕ್ಷದ ಮುಖ್ಯಮಂತ್ರಿಗಳ ಜೊತೆ, ರಾಷ್ಟ್ರದ ಲೀಡರ್ ಜೊತೆ ತೀರ್ಮಾನ ಆಗ್ತಾರೆ. ನಮಗೆ ಒಂದು ಸಣ್ಣ ಜವಾಬ್ದಾರಿ ಕೊಟ್ಟಿದ್ದಾರೆ, ಅಲ್ಲ ಅಭಿಪ್ರಾಯ ಏನ್ ಬರುತ್ತೆ ಅದನ್ನ ಅವ್ರಿಗೆ ತಿಳಿಸೋದು. ಅಚ್ಚರಿಯ ಅಭ್ಯರ್ಥಿ ಅಂದ್ರೆ ಆಶ್ಚರ್ಯವಾಗಿ ಘೋಷಣೆ ಮಾಡಿದ್ರೆ ಅಚ್ಚರಿಯ ಅಭ್ಯರ್ಥಿ. ಮೊದಲೇ ನಿಮ್ ಜೊತೆ ಶೇರ್ ಮಾಡಿದ್ರೆ ಅಚ್ಚರಿಯ ಅಭ್ಯರ್ಥಿ ಆಗುತ್ತಾ? ಆಗಲ್ಲ. ಸಿಎಂ ಡಿಸಿಎಂ ಜೊತೆ ಬೇರೆ ವಿಚಾರ ಇತ್ತು, ಡಿಸ್ಕಷನ್ ಮಾಡ್ಕೊಂಡ್ ಬಂದಿದ್ದೀವಿ. ಚುನಾವಣೆ ವಿಚಾರನು ಸಹಜವಾಗಿ ಈ ರಾಜಕಾರಣಿಗಳು ಪಕ್ಷ ಅಂದಾಗ ಇದು ಸಹಜ, ಚರ್ಚೆ ಮಾಡಿದ್ದೀವಿ. ಕ್ಯಾಂಡಿಡೇಟ್ ಯಾರು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ತಪ್ಪೇನಿದೆ? ಯಾವ್ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ತಗೋಬೇಕು ಅದು ಅನಿವಾರ್ಯ ಕೆಲವೊಮ್ಮೆ. ಸೊ ನೋಡೋಣ, ಗೊತ್ತಿ ಜನರ ಕಾರ್ಯಕರ್ತರ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ, ಮುಖ್ಯಮಂತ್ರಿಗಳಿದ್ದಾರೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ಎಲ್ಲರ ಜೊತೆ ನೋಡೋಣ, ತೀರ್ಮಾನ ತಗೋತೀವಿ. ಒಳ್ಳೆ ತೀರ್ಮಾನ ತಗೋತೀವಿ. ನಿಮ್ ಹೇಳ್ದಂಗೆ ಒಳ್ಳೆ ಅಭ್ಯರ್ಥಿಯನ್ನ ಹಾಕ್ತೀವಿ. ಸೊ 3 ಕಡೆ, ಒಂದು ಕಡೆ ಮಾತ್ರ 2 ನಮ್ದು, ಒಂದು ಜೆಡಿಎಸ್, ಒಂದು ಬಿಜೆಪಿ. ಚನ್ನಪಟ್ಟಣ ಜೆಡಿಎಸ್, ಹಾವೇರಿ ಶಿಕಾವಿ ಬಿಜೆಪಿ, ನಮ್ಮ ಸೊಂಡೂರು ಕಾಂಗ್ರೆಸ್. 3 ನಾವು ಈ ಬಾರಿ ಗೆಲ್ತೀವಿ. ಜವಾಬ್ದಾರಿ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಜವಾಬ್ದಾರಿ ನನ್ನ ಅಧ್ಯಕ್ಷ ಇದ್ರೂ ಹೈ ವೋಲ್ಟೇಜ್ ಕ್ಷೇತ್ರ ಅಲ್ಲ ಅದು. ಆ ಥರ ಏನಿಲ್ಲ. ಸೊ ಅದು ಕೂತ್ಕೊಂಡು ಚರ್ಚೆ ಮಾಡಿದಾಗ ಆ ವಿಚಾರಗಳು ಯಾಕೆ, ಏನು, ಯಾರನ್ನ ಅಂತ ಕೆಲವೊಮ್ಮೆ ಬೇರೆ ಬೇರೆ ಕ್ಯಾಲ್ಕುಲೇಷನ್ ಇರುತ್ತೆ. ಇಡೀ 8 ಕ್ಷೇತ್ರದಲ್ಲಿ 3 ಬಾರಿ ಸಂಸದರಾದವರು, 17,000 ವೋಟ್ ಬಿದ್ದನ್ನ 85,000 ತಗೊಳಕ್ ಸಕ್ಸಸ್ ಆದವರು ಕೇಪಬಲ್ ಇಲ್ಲ ಅಂತ ಹೇಳಕ್ಕಾಗತ್ತಾ? ಸುರೇಶ್ ಅವ್ರಿಗೆ ತಾನೇ 85,000 ವೋಟ್ ಕೊಟ್ಟರು ಚನ್ನಪಟ್ಟಣದಲ್ಲಿ. 17,000 18,000 ಇತ್ತು ಲಾಸ್ಟ್ ಅಸೆಂಬ್ಲಿನಲ್ಲಿ. ಈಗ ಪಾರ್ಲಿಮೆಂಟ್ ಅಲ್ಲಿ 85,000 ವೋಟ್ ಕೊಟ್ಟಿದ್ದಾರೆ ಅಂದ್ರೆ ಡಿ.ಕೆ. ಸುರೇಶ್ ಅವ್ರನ್ನ ನಾಯಕತ್ವ ಒಪ್ಪೇತಾರೆ ಕೊಡೋದು. ಅದರಿಂದ ಇಲ್ಲಿ ಅವರು ಸರಿ ಇಲ್ಲ ಅನ್ನೋ ಪ್ರಶ್ನೆ ಬರಲ್ಲ. ಕ್ಯಾಂಡಿಡೇಟ್ ಈ ಸಂದರ್ಭದಲ್ಲಿ ಯಾರು ಆಗ್ಬೇಕು ಅನ್ನೋದ್ರ ಬಗ್ಗೆ ಅದನ್ನ ಯೋಚನೆ ಮಾಡ್ತೀವಿ. ಡಿಸಿಎಂ ಅವರು ಅಭಿಪ್ರಾಯ, ಲೋಕಸಭಾ ಮಾಜಿ ಸದಸ್ಯರ ಅಭಿಪ್ರಾಯ, ಜನಗಳ ಅಭಿಪ್ರಾಯ ಎಲ್ಲ ನೋಡಿ ಪಕ್ಷ ತೀರ್ಮಾನ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.